ಅಲ್ಲ, ಮೇಲ್ನೋಟಕ್ಕೆ ಏನು ನಿಮ್ಗೇನು ಅನ್ಸುತ್ತೆ ಸರ್ ಅದು? ಫುಡ್ ಪಾಯ್ಸನಿಂಗ್ ಅನ್ಸುತ್ತೆ. ಊಟದಲ್ಲೇ ಸರಿ, ಎಲ್ಲ ಈಗ ಆರೋಗ್ಯವಾಗಿರೋದು ಸರ್. ಎಲ್ಲ ಆರೋಗ್ಯ. ಸರಿ. ಎಲ್ಲ ಮೇಲ್ಕೆಲ್ಲ 3 ಜನ ಆಕ್ಸಿಜನ್ ಡ್ರಾಪ್ ಆಗ್ತಾ ಇತ್ತು. ಅವರು ಟ್ರೀಟ್ಮೆಂಟ್ ಎಲ್ಲ ಹಾಕ್ಬಿಟ್ಟು ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸ್ತಾರೆ. ಯಾವ ಮಕ್ಕಳಿಗೆ ಏನು ಸಮಸ್ಯೆ ಇದೆ? ಯಾರಿಗೂ ಸೀರಿಯಸ್ ಎಲ್ಲ ಆರಾಮಾಗಿದ್ದಾರೆ. ಸರ್. ಮತ್ತು ತುರುವೇಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲು ಅಂತಾನೆ ಮಣಿಕಂಡೂರು ಹತ್ರ ಇರುವಂಥ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲಿಂದ ಮಕ್ಕಳುಗಳು ಸುಮಾರು 15 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. 15 ಮಕ್ಕಳುಗಳಿಗೆ ಬೆಳಗ್ಗೆ ಅಸ್ವಸ್ಥರಾಗಿರೋರಿಗೆ ಇವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೆಲವರು ಇಲ್ಲಿದ್ದಾರೆ, ಹಾಸ್ಪಿಟ್ಲ್ ಇದೆ, ಕೆಲವರು ಬೇರೆ ಕಡೆ ಇದ್ದಾರೆ. ಆದರೆ ಇನ್ನೂ ಮೇಲಧಿಕಾರಿಗಳು ಇದ್ರ ಬಗ್ಗೆ ತೀವ್ರವಾದ ಕ್ರಮ ತೆಗೆದುಕೊಳ್ತಾ ಇಲ್ಲ. JD ಹೇಳ್ತಾರೆ ನಾವು ಕ್ರಮ ತಗೊಳ್ತಾ ಇದ್ದೀವಿ, ಫುಡ್ಡನ್ನು ಚೆಕ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಒಂದು ಕೆಲಸ, ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಇಂದು ಮತ್ತು ಇಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ತುರುವೇಕೆರೆ ರೆಸಿಡೆನ್ಷಿಯಲ್ ಸ್ಕೂಲ್ ಏನು ಸಮಸ್ಯೆ ಇದೆ ಅಂತಂದರೆ, ಒಂದು ಚೂರು ಹೈಜೆನಿಕ್ ಇಲ್ಲ, ಸ್ವಚ್ಛತೆ ಇಲ್ಲ, ಪಾಠ ಮಾಡೋದು ಸರಿಯಾಗಿಲ್ಲ, ಯಾರೂ ಇಲ್ಲ. ಸೊ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು, ಸರ್ಕಾರಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಈ ಥರ ನಡೆಸೋದಕ್ಕಿಂತ ಹೆಚ್ಚಿಗೆ ಮುಚ್ಚೋದು ಮೇಲೆ ಅನ್ಸುತ್ತೆ ಬಿಡುತ್ತಲ್ವಾ? ಮಕ್ಕಳುಗಳು ನೋಡಿ, ಪಾವಗಡದವು ಬಂದಿದ್ದಾವೆ, ಬೇರೆ ಬೇರೆ ತಾಲೂಕು ಮಕ್ಕಳುಗಳು ಬಂದಿದ್ದಾವೆ. ಆ ಮಕ್ಕಳು ಪಾಪ ಬೆಡ್ ಮೇಲೆ ಮಲಗಿದ್ದಾರೆ, ಕೇಳೋರಿಲ್ಲ. ಅಧಿಕಾರಿಗಳು ಈಗ ನೋಡಿ TCO ಮುಗಿದೋಯ್ತು, ಫೋನ್ ಎತ್ತಾ ಇಲ್ಲ. JD ಫೋನ್ ಮಾಡಿದ್ರೆ ಈಗ ಎತ್ತಾ ಇದ್ದಾರೆ. ಇದೇ ಥರ ನಾನು ಹೇಳ್ತೀನಿ ಕೇಳಿ, ಇದೇ ಥರ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಹಿಂಗೆ ನಡೀತಾ ಇತ್ತು. ಸರ್ಕಾರಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಡ ಮಕ್ಕಳು ಬಂದು ಸೇರಿರ್ತಾರೆ, ಅಲ್ಲಿ ಅವ್ರು ಕೇಳೋ ಅಂತಾರಿಲ್ಲ. ಮತ್ತೆ ಸುಮಾರು ಸತಿ ಪತ್ರಿಕೆಯಲ್ಲಿ ಆಲ್ರೆಡಿ ವರದಿಗಳು ಬಂದಿದ್ದಾವೆ. ಇಲ್ಲೇನು ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಸರಿಯಾಗಿ ಊಟ ಸರಿಯಾಗಿ ಕೊಡ್ತಾ ಇಲ್ಲ, ಸರಿಗೆ ಅಲ್ಲಿ ಪಾಠ ಪ್ರವಚನಗಳು ಸರಿಯಾಗಿ ನಡೀತಿಲ್ಲ ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಇವತ್ತು 15 ಮಕ್ಕಳುಗಳೆಲ್ಲ ಬೈ ಚಾನ್ಸ್ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಈ ಮೇಲಧಿಕಾರಿಗಳು ಮತ್ತು ನಮ್ಮ ಇಲಾಖೆ ಖಂಡಿತ ಹೊಣೆಗಾರಿಕೆ ಆಗಬೇಕಾಗುತ್ತೆ. ಆಮೇಲೆ ನಾವು ತೀವ್ರವಾಗಿ ಬೇಡಿಕೆ ಇಡ್ತಾ ಇದ್ದೀವಿ. ಆ ಫುಡ್ ಅವ್ರು ಹೇಳ್ತಾ ಇದ್ದಾರೆ, ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ ಕೇವಲ ಖಾರ ಸ್ವಲ್ಪ ಜಾಸ್ತಿ ಆಗಂಗಾಗಿದೆ ಅಂತ. ನನಗೆ ಗೊತ್ತಿಲ್ಲ, ಖಾರಕ್ಕೋಸ್ಕರ ಮಕ್ಕಳುಗಳು ಅಸ್ವಸ್ಥ ಆಗ್ತದೆ ಅಂತ ನನಗಿವರೆಗೂ ಕೇಳಿಲ್ಲ. ನಾವು ಖಾರಗಳು ಚೆನ್ನಾಗಿ ತಿಂದಿದ್ದೀವಿ, ಆದರೆ ಖಂಡಿತ ಅದು ಫುಡ್ ಪಾಯ್ಸನಿಂಗ್. ಆ ಫುಡ್ ಪಾಯ್ಸನಿಂಗ್ನಲ್ಲೇ ಅವ್ರಿಗೆ ಮಕ್ಕಳುಗಳು ಅಸ್ವಸ್ಥ ಆಗಿರ್ತಾರೆ. ಅದನ್ನು ಸೀರಿಯಸ್ ಆಗಿ ಚೆಕ್ ಮಾಡಿಸ್ಬೇಕು ಫುಡ್ಡನ್ನು. ಮತ್ತೆ ನಾವು ಶೀಘ್ರದಲ್ಲೇ ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ನಾವೇ ಪ್ರತ್ಯೇಕವಾಗಿ ಭೇಟಿ ಮಾಡಿ ಅಲ್ಲಿ ನಡೀತಾ ಇರುವಂಥ ಅವ್ಯವಸ್ಥೆಗಳ ಬಗ್ಗೆ ಸರ್ಕಾರಕ್ಕೆ ಗಮನ ತರ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ.